ನಾವು 3 ತಲೆಮಾರಿನಿಂದ ಈ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ. ನಮಗೆ ಯಾರಿಗೂ ಹೀಗಾಗಿಲ್ಲ. ನಿನಗಾಗ್ತಿದೆ ಅಂದರೆ ಆಶ್ಚರ್ಯ ಆಗ್ತಿದೆ. ಗೋಪಕ್ಕ, ನನ್ಗ್ಯಾರೋ ಮಾಟ ಮಾಡಿಸಿರ್ಬೇಕು ಅನ್ಸುತ್ತೆ. ಛೇ ಬಿಡ್ತು ನೋಡೋದಕ್ಕ, ನಿನಗೆ ಯಾರು ಮಾಟ ಮಾಡಿಸ್ತಾರೆ? ದುಡ್ಕೊಂಡು ತಿನ್ನೋಳಿಗೆ ಮಾಟ ಮಾಡಿಸಿದ್ರೆ ಅವ್ರಿಗೇನು ಲಾಭ ಹೇಳು? ಲಾಭನೋ ನಷ್ಟನೋ ನಂಗೇನು ಗೊತ್ತು ಗೋಪಕ್ಕ. ಮಾಟ ಮಂತ್ರ ಇಲ್ಲ ಅಂದ್ರೆ ನನ್ಗೆ ಯಾಕೆ ಪೆಟ್ಟು ಬೀಳ್ಬೇಕು? ನೋಡು ಸರಸ್ವತಿ, ಬಾಸಂಡೆ ಬಂದಿದೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ರಾಧಕ್ಕ. ಅಕ್ಕಪಕ್ಕ ಯಾರೂ ಇಲ್ಲದೆ ಚಾಟಿ ಏಟ್ ಬೀಳೋದು ಅಂದ್ರೇನು? ನಾನು ತಂದಿದ್ದ ಹಾಲು ಮಾಯ ಆಗೋದು ಅಂದ್ರೇನು? ಅದೇನೇ ಆಗಿರಲಿ, ನಮ್ಮ ವೆಂಕಟನಾಥ ಹೇಳಿದ್ನಲ್ವಾ ತಾನಾಗೆ ಸರಿ ಹೋಗುತ್ತೆ ಅಂತ. ಅವನು ಹೇಳಿದ್ಮೇಲೆ ಏನೂ ಆಗಲ್ಲ ಬಿಡು. ಇಂಥದ್ದೆಲ್ಲ ವೆಂಕಟನಾಥಂಗೆ ಹೆಂಗ್ ಗೊತ್ತಾಗುತ್ತೆ ಗೋಪಕ್ಕ? ಓ ಸತ್ಯವತಿ ಅಮ್ಮನವ್ರೆ, ಮುಸ್ರೆ ಪಾತ್ರ ತಗೊಂಡು ಹೋಗಿ ಬಂದ್ರಾ? ನೀವ್ಯಾಕೆ ಕಷ್ಟಪಡ್ತೀರಾ? ಇದು ಕಷ್ಟ ಅಲ್ಲ ಭಟ್ರೆ, ಕರ್ಮ. ಹುಟ್ಟಿದ ಕಾಲದಿಂದಲೂ ಸೇವೆ ಮಾಡಿಸ್ಕೊಂಡು ಬೆಳೆದಿರೋ ಈ ದೇಹಕ್ಕೆ ಸೇವಕರ ಕಷ್ಟ ಏನು ಅಂತ ಅರ್ಥ ಆಗೋದು ಬೇಡವೇ? ಕೊನೆಗಾಲದಲ್ಲಾದರೂ ಅವರ ಋಣ ಸಂದಾಯ ಮಾಡೋದು ಬೇಡವೇ? ಆಹಾ, ಎಂಥ ದೊಡ್ಡ ಗುಣ ತಾಯಿ ನಿಮ್ಮದು. ಇರೋದನ್ನೆಲ್ಲ ಮಠಕ್ಕೆ ದಾನ ಮಾಡಿ ಮಠದಲ್ಲೇ ಕೂಲಿಯವ್ರ ಥರ ಕೆಲಸ ಮಾಡ್ತಾ ಇದ್ದೀರಲ್ಲ. ಕೂಲಿ ಮಾಲೀಕ ಅನ್ನೋದೆಲ್ಲ ನಮ್ಮ ಭ್ರಮೆ ಭಟ್ರೆ. ಭಗವಂತನ ದೃಷ್ಟಿಲಿ ನಾವೆಲ್ಲ ಒಂದೇ. ನಿಜವಾದ ಮಾಲೀಕ ಆ ಶ್ರೀಹರಿ, ನಾವು ಅವನ ಸೇವಕರಷ್ಟೇ. ನಿಜ ನಿಜ, ನಾವೆಲ್ಲ ಅವನ ಸೇವಕರೇ. ನಾನು ಮಾತ್ರ ಇಲ್ಲಿ ನಿಮ್ಮ ಸೇವೆ ಮಾಡಿಕೊಂಡು ಸಾಯ್ತಾ ಇದ್ದೀನಿ. ನನ್ನ ಕರ್ಮ ಕರ್ಮ. ಭಟ್ರೆ, ಅಡುಗೆ ಮಾಡ್ತಾ ಇದ್ದೀರಾ? ಭರತನಾಟ್ಯ ಮಾಡ್ತಾ ಇದ್ದೀನಿ. ಹಾಸ್ಯ 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 ಹಾಸ್ಯನೂ ಇಲ್ಲ, ಏನೂ ಇಲ್ಲ. ಆ ಶ್ರೀಹರಿ ನಿಮ್ಮಂಥವ್ರಿಗೆ ಹೊಟ್ಟೆ ಕೊಟ್ಟಿರೋದಕ್ಕೆ ನಮ್ಮಂಥವ್ರು ಇಲ್ಲಿ 3 ಹೊತ್ತು ಅಡಿಗೆ ಬೇಸ್ ಹಾಕಬೇಕು. ಅದು ನಿಜಾನೇ ಬಿಡಿ, ನೀವೊಂಥರ ಅನ್ನಪೂರ್ಣೇಶ್ವರ. ಅಲ್ಲಶ್ವರಿ. ಭಟ್ರೆ, ಸತ್ಯವತಿಯವರೆಲ್ಲಿ? ಅವರು ಮುಸ್ರೆ ಪಾತ್ರೆ ತಗೊಳ್ಳೋಕೆ ಒಳಗೆ ಹೋಗಿದ್ದಾರೆ. ಭಟ್ರೆ, ನೈವೇದ್ಯ ಸಿದ್ಧವಾಯ್ತೆ? ಇನ್ನು ಒಂದು ಪದಾರ್ಥ ಸಿದ್ಧವಾಗ್ಬಿಡುತ್ತೆ. ಆಹಾ, ಮಾಡಿ ಮಾಡಿ, ನಿಧಾನವಾಗಿ ಮಾಡಿ. ಆದರೆ ನಾನು ಹೇಳ್ದಾಗ ಮಾಡಿ. ಏನು ಮಾಡಬೇಕು? ಬನ್ನಿಲಿ. ತಪ್ಪು ತಪ್ಪು, ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಈಗಲೂ ತಪ್ಪಾಗುತ್ತೆ. ಈಗ ಹೇಗೆ ತಪ್ಪಾಗತ್ತೆ? ಹಾಸ್ಯ ಹಾಸ್ಯ ಹಾಸ್ಯ. ಸತ್ಯತಮ್ಮನವ್ರೆ, ಪಾತ್ರೆ ತಗೊಂಡ್ರೆ? ಇಲ್ಲೊಂದು ಪಾತ್ರೆ ಇದೆ, ತಗೊಳ್ಳಿ.
ಅಯ್ಯೋ 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 ಎಂತ ಕೆಲಸ ಮಾಡ್ಬಿಟ್ರಿ? ಏನಾಯ್ತು ಭಟ್ರೆ? ನಾನೇನು ಮಾಡಿದೆ? ಏನಾಯ್ತು ಅಂತ ಕೇಳ್ತಿರಲ್ಲ ತಾಯಿ, ಅಲ್ಲಿ ನೋಡಿ. ದೇವರ ಪೂಜೆಗಂತ ನೈವೇದ್ಯ ಸಿದ್ಧ ಮಾಡಿಟ್ಟಿದ್ದೆ. ನಿಮ್ಮ ಪಾತ್ರೆಯಿಂದ ಮುಸ್ರೆ ನೈವೇದ್ಯದ ಮೇಲೆ ಬಿದ್ದಿದೆ. ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಮಡಿ ಮೇಲೆ ಮಾಡಿದ ನೈವೇದ್ಯ ಮುಸ್ರೆ ಮಾಡಿ ಒಂದು ಕ್ಷಣದಲ್ಲಿ ನಾಶ ಮಾಡ್ಬಿಟ್ರಲ್ಲ. ನಾನು ನಾಶ ಮಾಡಿದ್ನಾ? ಇನ್ನೇನು ನಾನು ಮಾಡಿದ್ನ? ಎಲ್ಲ ನೀವೇ ತಾನೇ ಮಾಡಿದ್ದು. ಮುಸ್ರೆ ಪಾತ್ರೆ ತಗೊಳ್ಳುವಾಗ ಸ್ವಲ್ಪ ನಿಧಾನ ತಗೊಳ್ಬೇಕು ತಾನೇ. ಮೈ ಮೇಲೆ ಪ್ರಜ್ಞೆ ಇಲ್ದಿದ್ರೆ ಯಾಕೆ ಕೆಲ್ಸಕ್ಕೆ ಬರ್ತೀರಾ ನೀವು? ಇದಕ್ಕೆ ನಾನು ಆವಾಗಲೇ ಹೇಳಿದ್ದು, ಇದನ್ನೆಲ್ಲ ಮಾಡೋಕೆ ಕೆಲಸದವ್ರಿದ್ದಾರೆ ಅಂತ. ಶ್ರೀಹರಿ ಶ್ರೀಹರಿ, ನನಗೆ ವಯಸ್ಸಾಗಿದೆ ನಿಜ, ಆದರೆ ಮುಸ್ರೆ ಯಾವುದು ಪ್ರಸಾದ ಯಾವುದು ಅಂತ ಗೊತ್ತಾಗದೇ ಇರೋಷ್ಟು ಅರಳು ಮರಳು ಆಗಿಲ್ಲ ನನಗೆ. ನಾನು ನಿಜವಾಗ್ಲೂ ನಿಧಾನವಾಗಿ ಪಾತ್ರೆ ತಗೊಂಡಿದ್ದು. ಅಂದ್ರೆ ನಾನು ಮುಸ್ರೆ ಮಾಡಿ ನಿಮ್ಮೇಲೆ ಚಾಡಿ ಹೇಳ್ತಾ ಇದ್ದೀನಾ? ನಾನು ಯಾಕೆ ನಿಮ್ಮ ಮೇಲೆ ಚಾಡಿ ಹೇಳಿ ಭಟ್ರೆ? ನಾನು ಮುಸ್ರೆ ಮಾಡಿಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ. ಇದ್ದೋರಿಬ್ರಲ್ಲಿ ಕದ್ದೋರು ಯಾರು ಅಂದಂಗೆ ಇಲ್ಲಿರೋರು ನಾವಿಬ್ರೇ. ನಿಮ್ಮಿಂದ ಆಗಿರ್ಬೇಕು ಇಲ್ಲ ನನ್ನಿಂದ ಆಗಿರ್ಬೇಕು. ಪ್ರಸಾದನೆಲ್ಲ ಸಿದ್ಧ ಮಾಡಿಟ್ಟು ಈಗ ಮುಸ್ರೆ ಆಯ್ತು ಅಂತ ಬಾಯಿ ಬಡ್ಕೊಳಕ್ಕೆ ನನಗೇನು ಹುಚ್ಚೆ? ಭಟ್ರೆ, ಹುಚ್ಚು ಗಿಚ್ಚು ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ? ನೈವೇದ್ಯ ಸಿದ್ಧವಾಯ್ತೆ? ಇನ್ನೆಲ್ಲಿ ನೈವೇದ್ಯ? ಮಾಡಿಟ್ಟು ಪ್ರಸಾದನ ಮುಸ್ರೆ ಮಾಡ್ಬಿಟ್ರು ಈ ಮಾರಾಯ್ತಿ. ಅಯ್ಯೋ ಅಯ್ಯೋ, ಅಪಚಾರ ಅಪಚಾರ ಅಪಚಾರ. ನೋಡಪ್ಪ, ಖಂಡಿತ ನಾನು ಮುಸ್ರೆ ಮಾಡಿಲ್ಲ. ಭಟ್ರು ವಿನಾಕಾರಣ ನನ್ನ ಮೇಲೆ ಆಪಾದನೆ ಹೊರಿಸ್ತಾ ಇದ್ದಾರೆ. ವಿನಾಕಾರಣ ನಿಮ್ಮ ಮೇಲೆ ಆಪಾದನೆ ಹೊರಸೋಕೆ ನೀವೇ ನನ್ನ ಶತ್ರುನೇ. ನಡೆದಿದ್ದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಹೋಗ್ಲಿ ಬಿಡಿ ಗೋವಿಂದ, ಅವ್ರೇನು ಬೇಕು ಅಂತ ಮಾಡ್ತಾರೆ? ಏನೋ ಆಕಸ್ಮಿಕವಾಗಿ ನಡೆದೋಗ್ಬಿಟ್ಟಿದೆ. ನಿಮಗೆ ಆಕಸ್ಮಿಕ ಸ್ವಾಮಿ, ನನಗೆ ಪ್ರಾಣ ಸಂಕಟ. ಇಲ್ಲಿವರೆಗೂ ಮೂಲರಾಮನಿಗೆ ನೈವೇದ್ಯ ತಪ್ಪಿದ್ದೇ ಇಲ್ಲ. ಈಗ ಗುರುಗಳು ನೈವೇದ್ಯ ಕೇಳಿದ್ರೆ ನಾನೇನು ಮಾಡಲಿ? ನಿಮ್ಮನ್ ಕೇಳಲ್ಲ ಗೋವಿಂದ, ನನ್ನನ್ನು ಕೇಳ್ತಾರೆ. ನಾನು ಏನು ಹೇಳಲಿ? ಈಗ ಪೂಜೆ ಪ್ರಾರಂಭ ಮಾಡೋ ಸಮಯ. ಮಹಾ ನೈವೇದ್ಯ ಕೊಡೋ ಬದಲು ಪರಸ್ಪರ ಕಿತ್ತಾಡ್ಕೊಂಡು ನಿಂತಿದ್ರೆ ನೈವೇದ್ಯ ಆಗಲ್ಲ. ಹೋಗಿ ಬೇಗ ಹೋಗಿ ಸ್ನಾನ ಮಾಡಿ ಮಡಿ ಉಟ್ಟು ಅಡುಗೆಗಿಡಿ. ಏನು ಮತ್ತೆ ಮಡಿ ಉಟ್ಕೋಬೇಕಾ? ಪೂಜೆ ಆದ ತಕ್ಷಣ ಎಲ್ಲರೂ ಪ್ರಸಾದಕ್ಕೆ ಅಂತ ಬರ್ತಾರೆ. ಇಲ್ಲಿ ನೋಡಿದ್ರೆ ಇನ್ನೂ ಅಡಿಗೆ ಸಿದ್ಧವಾಗಿಲ್ಲ. ಶ್ರೀಹರಿ ಶ್ರೀಹರಿ, ನನ್ನಿಂದ ಅಪಚಾರ ಆಯ್ತು ಅಂತ ಸಿಟ್ಟಾಗಿ ಮಠದಿಂದ ಹೊರ ಹಾಕ್ಬಿಟ್ರೆ ನನ್ನ ಗತಿ ಏನು? ನನ್ನ ಹೆಂಡತಿ ಮಕ್ಕಳ ಗತಿ ಏನು? ನನ್ನಿಂದ ಗುರುಗಳಿಗೆ ಅಪಚಾರವಾಯ್ತು, ದೈವಾಪಚಾರ ಆಯ್ತು. ಈ ಪಾಪ ಜನ್ಮ ಜನ್ಮಕ್ಕೂ ತೀರೋದಿಲ್ಲ. ಇದಕ್ಕೆ ಕಾರಣ ನೀವೇ. ನೋಡಿ, ಇದೆಲ್ಲ ಯಾಕಾಯ್ತು, ಯಾರಿಂದ ಆಯ್ತು ಅಂತ ದೂರ್ತ ಕೂರೋ ಸಮಯ ಇದಲ್ಲ. ಮೊದಲು ಭಗವಂತನ ಪೂಜಾ ಕೈಂಕರ್ಯ ನಡೀಲಿ.